ಒಂದು ತಯಾರಿ ಭಾಷಣ ನಡೆಸ್ಕೊಡೋದಕ್ಕೆ ನಮ್ಮ ಗಣೇಶ್ ಸರ್ ಕಾಯ್ತಾ ಇದ್ದಾರೆ. ಏನಾದ್ರೂ ಅಂದ್ರೆ ನಮ್ಗೆ ಒಂದ್ ಪಾಠ, ಒಂದ್ ನೀತಿ ಪಾಠ ತಿಳಿಸ್ಕೊಡುವಂತಹ ತಯಾರಿ ಭಾಷಣಗಳೇ ಹೆಚ್ಚಾಗಿ ಅವರಿಂದ ನಾವು ನಿರೀಕ್ಷೆ ಮಾಡೋದು. ಇವತ್ತು ಯಾವ ತರ ಇರುತ್ತೆ ಅಂತ ನಾವೆಲ್ಲರೂ ಕೌತುಕದಿಂದ ಕಾಯ್ತಾ ಇದೀವಿ. ವೇದಿಕೆನ ಗಣೇಶ್ ಸರ್ ಬಿಟ್ಕೊಡ್ತೀನಿ. ಸರ್, ವೇದಿಕೆ ನಿಮ್ಮದು. ಧನ್ಯವಾದಗಳು ಸುಕನ್ಯಾ ಅವರೇ. ನಾನು ಇವತ್ತೊಂದು ತಯಾರಿಯಾಗಿ ಬಂದಿದ್ದೀನಿ. ಸ್ನೇಹಿತರೆ, ಇವತ್ತು ನಾನು ಈ ಅಷ್ಟವಕ್ರ ಗೀತೆಯ ಮೌಲ್ಯಗಳನ್ನು ನಮ್ಮ ಈಗಿನ ಪರಿಸ್ಥಿತಿಯಲ್ಲಿ ಯಾವ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೋದು ಅದ್ರ ಬಗ್ಗೆ ಒಂದೆರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಖಂಡಿತವಾಗಿ ಬೋಧನೆ ಅಲ್ಲ. ನನ್ನ ಜೀವನದಲ್ಲಿ ವ್ಯಕ್ತಿತ್ವ ಬದಲಾವಣೆ ಮಾಡಿಕೊಳ್ಳಿಕ್ಕೆ ಯಾವ ರೀತಿ ಸಹಾಯವಾಯಿತು ಅಂತ ಹೇಳೋದನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ. ಅದರಿಂದ ನಿಮಗೂ ಸಹ ಉಪಯೋಗ ಆಗ್ಬೋದು ಅಂತ ನನ್ನ ಭಾವನೆ. ಈ ಅಷ್ಟವಕ್ರ ಅಂತ ಹೇಳೋನು ಅಷ್ಟ ಅಂದರೆ 8 ವಕ್ರತೆ, 8 ವಕ್ರತೆ ಇರುವಂಥ ಒಬ್ಬ ಮನುಷ್ಯ. ಅವನಿಗೆ ಆ ಹೆಸರು ಹೇಗೆ ಬಂತಂತ ಹೇಳಿದರೆ, ಇವನು ತಾಯಿಯ ಗರ್ಭದಲ್ಲಿ ಇರುವಾಗಲೇ ಇವನು ತುಂಬ ಮಹಾಜ್ಞಾನಿಯಾಗಿರ್ತಾನೆ. ತಂದೆ ಸಹ ಒಂದು ಮೇಧಾವಿ ಆಗಿರ್ತಾನೆ. ಆ ಮೇಧಾವಿ ಮಂತ್ರಗಳನ್ನು ಹೇಳ್ತಿರುವಾಗ ತಾಯಿಯ ಹೆಸರು ಸುಜಾತೆ ಇರುತ್ತೆ. ಸುಜಾತೆ ಹೊಟ್ಟೆಯಲ್ಲೇ ಇವನು ತಂದೆಗೆ ಕಮಾಂಡ್ ಮಾಡ್ತಾನೆ. ಅಂದರೆ, ನಿಮಗೆ ಮಂತ್ರದ ಅಂತರಾರ್ಥ ಗೊತ್ತಿಲ್ಲದೇನೆ ನೀವು ಉಚ್ಚಾರ ಮಾಡ್ತಿದ್ದೀರಿ ಅಂತ ಹೇಳಿ ತಂದೆಗೆ ಹೇಳ್ತಾನೆ. ಆವಾಗ ತಂದೆಯ ಒಂದು ಮನಸ್ಥಿತಿಯಿಂದ, ಇನ್ನೂ ಮಗುವಾಗಿ ಹುಟ್ಟಿ ಬರ್ದೇನೆ ನೀನು ನನ್ನ ಪ್ರಶ್ನೆ ಮಾಡ್ತಿದ್ಯಾ ಅಂಥೇಳಿ ಆತನಿಗೆ ನೀನು ಅಷ್ಟವಕ್ರನಾಗಿ ಹುಟ್ಟು ಅಂಥೇಳಿ ಶಾಪ ಕೊಟ್ಬಿಡ್ತಾರೆ. ತಂದೆನೇ ಮಗನಿಗೆ ಕೊಡ್ತಾನೆ. ಅದರಿಂದ ತಂದೆ ಹುಟ್ಟುವಾಗ್ಲೇ ಇವನು ಅಷ್ಟವಕ್ರತೆಯಿಂದ ಹುಟ್ಟುತ್ತಾನೆ. ಕೊನೆಗೆ ಈ ತಂದೆ ಅವನ ತಂದೆ ವಂಶದಲ್ಲಿರುವಂಥ ಅಜ್ಜನೂ ಸಹ ತುಂಬ ದೊಡ್ಡ ಮೇಧಾವಿ ಆಗಿರ್ತಾರೆ. ಇವನು ತಂದೆ ಜನಕ ಮಹಾರಾಜನ ಒಂದು ಆಸ್ಥಾನದಲ್ಲಿ ಪಂಡಿತನಾಗಿರ್ತಾನೆ. ಜನಕ ಮಹಾರಾಜನ ಅಂತ ಹೇಳಿದ್ರೆ, ನಮ್ಮ ಶ್ರೀನಿವಾಸರು ಹೇಳಿದಾಗೆ ಈ ಮಹಾಭಾರತದಲ್ಲಿ ರಾಮಾಯಣದಲ್ಲಿ ಸೀತೆಯ ತಂದೆ. ಅವನು ಒಂದು ಗ್ರೇಟ್ ಕಿಂಗ್, ಎನ್ಲೈಟೆಂಡ್ ಕಿಂಗ್ ಅಂತೀವಲ್ಲ, ಅವರಲ್ಲಿ ಇರುವಂಥ ಯಾವುದೇ ರೀತಿಯ ಒಂದು ರಾಜನಾಗಿರ್ತಾನೆ. ಅವನಿಗೆ ಯಾವ ಥರ ಅಂತ ಹೇಳಿದ್ರೆ, ಈ ಮೆಟೀರಿಯಲಿಸ್ಟಿಕ್ ಆಗಿರುವಂಥ ಯಾವುದೇ ಒಂದು ತೊಂದರೆ ಇರೋದಿಲ್ಲ. ಮಗಳನ್ನು ಸಹ ಮದುವೆ ಮಾಡಿಕೊಟ್ಟಿರ್ತಾನೆ. ಎಲ್ಲದೂ ಒಂದು ಸುಭಿಕ್ಷೆಯಿಂದ ಒಳ್ಳೆಯ ರಾಜನಾಗಿರ್ತಾನೆ. ಒಳ್ಳೆ ರೀತಿಯಿಂದ ತನ್ನ ಪ್ರಜೆಗಳನ್ನು ನೋಡ್ಕೊಳ್ತಾ ಇರ್ತಾನೆ. ಆದರೆ ಅವನ ಅಂತರಾತ್ಮದಲ್ಲಿ ಈ ವೈರಾಗ್ಯ ಅಂದ್ರೆ ಏನು, ಮತ್ತೆ ಜ್ಞಾನ ಅಂದ್ರೆ ಏನು, ಆತ್ಮ ಸಾಕ್ಷಾತ್ಕಾರ ಏನು, ಅದ್ರ ಬಗ್ಗೆ ಅವನಿಗೆ ತುಂಬಾ ಜಿಜ್ಞಾಸೆ ಇರುತ್ತೆ. ಆ ಜಿಜ್ಞಾಸೆಯಲ್ಲಿ ಇರ್ತಾ ಇರುವಾಗ್ಲೂ ಎಲ್ಲರಿಗೂ ಕ್ವಶನ್, ಅವನಿರುವಂಥ ಆಸ್ಥಾನದಲ್ಲಿ ಪ್ರಶ್ನೆ ಕೇಳ್ತಾನೆ. ಆದ್ರೂ ಸರಿಯಾದ ಉತ್ತರ ಕೊಡಲ್ಲ. ಸರಿಯಾದ ಉತ್ತರ ಕೊಡದಿದ್ದವ್ರನ್ನ ಜೈಲಿಗೆ ಹಾಕುವಂತ ಪರಿಪಾಠ ಇರುತ್ತೆ. ಆದರೆ ಅಷ್ಟವಕ್ರ ತುಂಬಾ ಚಿಕ್ಕ ವಯಸ್ಸಿನಲ್ಲಾಗಿರ್ತಾನೆ, 12ನೇ ವರ್ಷ ಇರ್ತಾನೆ. ತನ್ನೇ ಜೈಲಿಗೆ ಹಾಕಿರುವಂತ ವಿಷಯ ಕೇಳಿ ಅಲ್ಲಿ ಅವನು ಅಷ್ಟವಕ್ರತೆಯಿಂದ ನಡ್ಕೊಂಡು, ನೀವು ಸಾಮಾನ್ಯವಾಗಿ ಈ ಫಿಸಿಕಲಿ ಡಿಸೇಬಲ್ಡ್ ಅಂತೀವಲ್ಲ, ಆ ಥರದಲ್ಲಿ ಡಿಫರೆಂಟ್ಲಿ ಏಬಲ್ಡ್, ಆಕ್ಚುಲಿ ಫಿಸಿಕಲಿ ಡಿಸೇಬಲ್ಡ್ ಅಂತ ಹೇಳೋದು ತಪ್ಪು, ಡಿಫರೆಂಟ್ಲಿ ಏಬಲ್ಡ್ ಅಂತ ಹೇಳೋದು ಸರಿಯಾದ ಒಂದು ಶಬ್ದ. ಅವ್ರು ಬರ್ತಾ ಇರ್ತಾನೆ. ಆಸ್ಥಾನದಲ್ಲಿರುವಂಥ ಪಂಡಿತರೆಲ್ಲ ಒಳ್ಳೆ ರೀತಿಯಿಂದ ಇರ್ತಾರೆ. ಇವನನ್ನು ಬರೋದನ್ನು ನೋಡಿ ಎಲ್ಲರೂ ಹಾ ಅಂತೇಳಿ ನಗಾಡಕ್ಕೆ ಶುರು ಮಾಡ್ತಾರೆ. ರಾಜನು ಕೂತ್ಕೊಂಡಿರ್ತಾನೆ. ರಾಜ ಕೂತ್ಕೊಂಡಿರುವಂಥ ಪರಿಸ್ಥಿತಿಯಲ್ಲಿ ಇವನನ್ನ ಅಷ್ಟವಕ್ರನ ನೋಡ್ಬಿಟ್ಟು ನಗಾಡ್ತಿರುವಾಗ ಅಷ್ಟವಕ್ರನು ಜೋರಾಗಿ ನಗಾಡ್ತಾನೆ. ಆವಾಗ ರಾಜನಿಗೆ ವಿಶೇಷ ಆಗತ್ತೆ. ರಾಜ ಆಸ್ಥಾನದಲ್ಲಿರುವಂಥ ಈ ಪಂಡಿತರೆಲ್ಲ ನಗಾಡೋದಕ್ಕಾದ್ರೂ ಒಂದು ಕಾರಣ ಇದೆ, ನೀನು ನಡೆಯುವಂಥ ಪರಿಸ್ಥಿತಿ ಹಾಗೆ ಇತ್ತು, ಆದ್ರೆ ನೀನ್ಯಾಕೆ ನಗಾಡ್ತಿದ್ಯಾ ಅಂತ ಕೇಳ್ತಾನೆ. ಆವಾಗ ಒಂದು ಅಷ್ಟವಕ್ರ ಒಂದು ಉತ್ತರ ಹೇಳ್ತಾನೆ. ರಾಜ, ನಿನ್ನ ಆಸ್ಥಾನದಲ್ಲಿ ಉತ್ತಮರಾಗಿರುವಂತ ಪಂಡಿತರನ್ನು ತಿಳ್ಕೊಂಡಿದ್ದೆ, ಆದ್ರೆ ಇಲ್ಲಿರುವವರೆಲ್ಲ ಚಮ್ಮಾರರು ಅಂತಾನೆ. ನನ್ನ ಒಂದು ಚರ್ಮದ ವ್ಯವಸ್ಥೆಯನ್ನ ನೋಡಿ ಅವರು ನಗಾಡ್ತಿದ್ದಾರೆ, ಅವರು ಕಾಬ್ಲರ್ಸ್ ಆಗಿದ್ದಾರೆ ಅಂತ ಹೇಳಿ. ಈ ಉತ್ತರ
ಅವನಿಗೆ ಯಾಕೋ ಒಂಥರ ಇದರಲ್ಲಿ ಏನೋ ಒಂದು ಜ್ಞಾನ ಇದೆ ಅಂತ ಹೇಳ್ಬಿಟ್ಟು ಆಸ್ಥಾನದಿಂದ ತನ್ನ ಸಿಂಹಾಸನದಿಂದ ಕೆಳಗಡೆ ಇಳಿದು ಬಂದ್ಬಿಟ್ಟು ಅವನ ಜೊತೆ ಸಂಪರ್ಕ ಆಗತ್ತೆ. ಹಾಗೇನೆ ಅವನ ಒಂದು ಮಾತಿನ ಒಂದು ಅರ್ಥವನ್ನ ತಿಳ್ಕೊಂಡು ಅವನು ತುಂಬಾ ಈ ರಾಜ ಶಿಷ್ಯ ಆಗ್ತಾನೆ. ಆಮೇಲೆ ಅಷ್ಟವಕ್ರ ಅಲ್ಲಿ ಗುರು ಆಗ್ತಾನೆ. ಈ ಅಷ್ಟವಕ್ರ ಈ ಭಗವದ್ಗೀತೆ ನಂತರ ಬಂದಿದೆ ಅಂತ ಹೇಳಿ ಕೆಲವು ಪಂಡಿತರು ಹೇಳ್ತಾರೆ. ಒಂದು ನಿದರ್ಶನದ ಪ್ರಕಾರ ಕ್ರಿಸ್ತ ಪೂರ್ವ 4 ಅಥವಾ 5ನೇ ಶತಮಾನದಲ್ಲಿ ಬರೆದಿಟ್ಟಿರ್ಬೋದು ಅಂತ ಹೇಳಿ ಹೇಳ್ತಾರೆ. ಅದರ ನಂತರ ಭಗವದ್ಗೀತೆ ನಂತರ ಬಂದಿರ್ಬೋದು. ಆಮೇಲೆ ಕೆಲವರಿಗೆ 8ನೇ ಶತಮಾನದಲ್ಲಿ ಬಂತಂತಾರೆ. ಆಮೇಲೆ 14ನೇ ಶತಮಾನದಲ್ಲಿ ಶಂಕರಾಚಾರ್ಯರು ಇದರ ಒಂದು ಅದ್ವೈತದ ಮತವನ್ನ ಮುಂದೆ ಅದರಿಂದನೇ ಮುಂದುವರಿಸಿರು ಅಂತ ಹೇಳ್ತಾರೆ. ಆದ್ರೆ ಇದು ಬಹುದೊಡ್ಡ ಗ್ರಂಥ ಸ್ನೇಹಿತರೆ. ಆದ್ರೆ ಬಹುದೊಡ್ಡ ಗ್ರಂಥದಲ್ಲಿ ನನಗೆ 1-2-3 ಪಾಯಿಂಟ್ ಅನ್ನ ಅವರು ಹೇಳಿರುವಂತ ಅದನ್ನ ನಾನು ಆರಿಸ್ಕೊಂಡು ನಿಮ್ಮಲ್ಲಿ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಈ ಗ್ರಂಥದ ವಿಶ್ಲೇಷಣೆ ಮುಖ್ಯವಾಗಿ ಅಂತರಾತ್ಮಕ್ಕೆ ಬಂದದ್ದು, ಅಂದ್ರೆ ಬಾಹ್ಯ ಪ್ರಪಂಚಕ್ಕೆ ಸೇರಿದ್ದಲ್ಲ. ಅಂದ್ರೆ ವಿದಿನ್, ನಾವು ಹೇಳ್ತೀವಲ್ಲ ವಿದಿನ್, ಆ ವಿದಿನ್ ಇರುವಂತದಕ್ಕೆ ಹೇಳ್ತಾನೆ. ರಾಜ ಕೇಳ್ತಾನೆ ವೈರಾಗ್ಯ ಏನಂದ್ರೆ ಏನು, ಅಥವಾ ಈ ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಏನು, ಜ್ಞಾನ ಏನು ಅಂತ ಕೇಳ್ತಾನೆ. ಅಷ್ಟೇ 3 ಕ್ವಶನ್ ಅನ್ನು ಕೇಳಿರೋದು. ಆದ್ರೆ ಅದಕ್ಕೆ ಉತ್ತರ ಈಗಿನ ಪರಿಸ್ಥಿತಿಗೂ ತುಂಬಾ ಒಂದು ಸಹಾಯಕಾರಿ ಅಂತ ನನಗೆ ಅನ್ಸುತ್ತೆ ಸ್ನೇಹಿತರೆ. ಆವಾಗ ಅದಕ್ಕೆ ಉತ್ತರ ಹೇಳ್ತಾನೆ, ರಾಜ ನೀನ್ ಇವಾಗ್ಲೇನೆ ಈಗಿನ ಪರಿಸ್ಥಿತಿಯಲ್ಲಿ, ಯಾಕಂತ ಹೇಳಿದ್ರೆ ಭಗವದ್ಗೀತೆ ಹೇಳಿದ ಸಮಯದಲ್ಲಿ ಶಿಷ್ಯ ಯಾವ ತರನಾಗಿರ್ತಾನೆ, ಒಂದು ಜಿಜ್ಞಾಸೆಲಿರ್ತಾನೆ, ಒಂದು ಸಂಶಯದಲ್ಲಿರ್ತಾನೆ. ಯಾಕಂತ ಹೇಳಿದ್ರೆ ಕೃಷ್ಣನಿಗೆ ಅವನನ್ನು ಹುರಿದುಂಬಿಸಿ ಯುದ್ಧದಲ್ಲಿ ಮಾಡಬೇಕು ಅಂತ ಆ ರೀತಿಯಲ್ಲಿ ಅದು ಬರೆಯಲ್ಪಡ್ತು ಅಥವಾ ಹೇಳಲ್ಪಡ್ತು. ಇಲ್ಲಿ ರಾಜನಿಗೆ ಯಾವುದೇ ಒಂದು ಮೆಟೀರಿಯಲಿಸ್ಟಿಕ್ ಆಗಿರುವಂತ ಯಾವುದೇ ಒಂದು ಜಿಜ್ಞಾಸೆ ಇಲ್ಲ. ಯಾಕಂದ್ರೆ ಅವನು ಆಗ್ಲೇ ರಾಜನಾಗಿದ್ದ, ಆಲ್ರೆಡಿ ಅವನು ಎನ್ಲೈಟೆಂಡ್ ಅಂದ್ರೆ ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಿರುವಂತ ರಾಜನಾಗಿರ್ತಾನೆ. ಇಲ್ಲಿ ಅವನ ಪರಿಸ್ಥಿತಿ ಬೇರೆ, ಅಲ್ಲಿ ಅವನ ಪರಿಸ್ಥಿತಿ ಬೇರೆ. ಆದ್ರೆ ಇವನು ಅದಕ್ಕೆ ಯಾವ ರೀತಿಯಲ್ಲಿ ಉತ್ತರ ಕೊಡ್ತಾನೆ, ಯಾವ ರೀತಿಯಿಂದ ನಮ್ಮ ಜೀವನದಲ್ಲಿ ಅದು ಉಪಯೋಗ ಆಗುತ್ತೆ ಅಂತ ಹೇಳೋದನ್ನು 1-2-3 ಪಾಯಿಂಟ್ ಮಾತ್ರ ಹೇಳ್ತೀನಿ ಸ್ನೇಹಿತರೆ. ರಾಜ ಹೇಳ್ತಾನೆ, ರಾಜ ನೀನು ಆಲ್ರೆಡಿ ಲಿಬರೇಟೆಡ್ ಅಥವಾ ನೀನು ಆಲ್ರೆಡಿ ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಿದ್ಯಾ ಅಂತ ಹೇಳ್ತಾನೆ. ಅದು ಯಾವ ರೀತಿ ಅಂತ ಹೇಳ್ತಾನೆ ಅಂತ ಹೇಳಿದ್ರೆ, ಮುಖ್ಯವಾಗಿ ಸ್ನೇಹಿತರೆ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ನಮ್ಮ ಒಳಗಿನ ಆಲೋಚನೆ ಬಗ್ಗೆ ಹೆಚ್ಚು ಅರಿವನ್ನು ಹೊಂದೋದಿಲ್ಲ, ಅಥವಾ ಅದರ ಭಾವನೆಯನ್ನ ನಾವು ಹೆಚ್ಚು ಹೊಂದೋದಿಲ್ಲ. ಯಾಕಂತ ಹೇಳಿದ್ರೆ ಅದರ ಬಗ್ಗೆ ಗಮನ ಇರೋದಿಲ್ಲ. ಉದಾಹರಣೆಗೆ ಯಾವ ರೀತಿ ಅಂತ ಹೇಳಿದ್ರೆ, ಯಾವುದೇ ಪರಿಸ್ಥಿತಿ ನೋಡಿ, ಇವಾಗ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಮುಂದಿನ ಯೋಚನೆಯನ್ನ ನಾವು ಮಾಡೋದನ್ನ ಬಿಟ್ಟು ಆ ಆಲೋಚನೆಯ ಅರಿವು ಯಾವ ರೀತಿಯಲ್ಲಿ ಬಂತಾನೆ ವಿದಿನ್ ಅನ್ನು ನಾವು ಯೋಚನೆ ಮಾಡೋದು ಮರೆತು ಬಿಡ್ತೀವಿ. ಉದಾಹರಣೆಗೆ ನನಗೊಂದು ಸಣ್ಣ ಯಾವುದೋ ಒಂದು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಬಂದಂಗೆ ಒಂದು ಸತ್ಸಂಗ ಕಾರ್ಯಕ್ರಮ ನಡೀತಾ ಇರುತ್ತೆ. ಸತ್ಸಂಗ ಕಾರ್ಯಕ್ರಮದಲ್ಲಿ ಒಬ್ಬ ಕ್ವಶನ್ ಕೇಳ್ತಾನೆ, ಅಂದ್ರೆ ಶಿಷ್ಯ ಕೇಳ್ತಾನೆ, ಈಗಿನ ಪ್ರಪಂಚ ಹಾಳಾಗಿದೆ, ನಾವಿರುವ ಸಮಯದಲ್ಲಿ ತುಂಬಾಗಿತ್ತು, ದೇಶ ಕೆಟ್ಟು ಹೋಗ್ಬಿಟ್ಟಿದೆ ಅಂತೇಳಿ ಕ್ವಶನ್ ಆಗಿದೆ ಗುರುಗಳೇ ಅಂತ ಕೇಳ್ತಾನೆ. ಅದಕ್ಕೆ ಗುರುಗಳು ಹೇಳ್ತಾರೆ, ಇರ್ಲಿ ಈಗ ಸತ್ಸಂಗ ಮುಗಿಲಿ, ಅದಾದ ನಂತರ ನಾನು ಅದಕ್ಕೆ ಉತ್ತರ ಕೊಡ್ತೀನಿ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತೇಳಿ ಅವರು ಒಳ್ಳೆ ಯೋಚನೆಯನ್ನ ಹೇಳ್ತಾ ಇರ್ತಾರೆ. ಆವಾಗ ಗುರು ಸಭೆಯೆಲ್ಲ ಮುಗಿತು, ಅದ್ರ ಪಕ್ಕದಲ್ಲಿ ಒಂದು ದೊಡ್ಡ ಮರ ಇರುತ್ತೆ. ಮರದಲ್ಲಿ ಗುರು ಹೋಗ್ಬಿಟ್ಟು ಅದನ್ನ ತಪ್ಕೊಂಡ್ಬಿಟ್ಟು ಅಯ್ಯೋ ನನ್ನ ಮರ ಹಿಡ್ಕೊಂಡ್ಬಿಟ್ಟಿದೆ ಅಂತ ಗುರು ಹೇಳ್ತಾನೆ. ಆವಾಗ ಶಿಷ್ಯ, ಅಯ್ಯೋ ಏನಾಯ್ತು ಗುರುಗಳೇ, ಇಷ್ಟು ಚೆನ್ನಾಗೇ ಇದ್ರಿ, ನೀವು ಒಳ್ಳೊಳ್ಳೆ ವಿಷಯಗಳನ್ನ ಹೇಳ್ತಾ ಇದ್ರಿ, ಹಾಗಲ್ಲ ನನ್ನ ಮರ ಹಿಡ್ಕೊಂಡ್ಬಿಟ್ಟಿದೆ ಅಂತ ಹೇಳ್ತಾನೆ. ನಿನಗೆ ಇದರ ಉತ್ತರ ಗೊತ್ತಾಗಿರ್ಬೇಕು ಅಂತ ಹೇಳ್ತಾನೆ. ಆವಾಗ ಹೇಳ್ತಾನೆ, ಪ್ರಪಂಚ ಏನೂ ಆಗಿಲ್ಲ, ಆದ್ರೆ ನಾವು ಮಾತ್ರ ಆ ವಿಷಯವನ್ನ ಹತ್ಕೊಂಡಿದ್ದೀವಿ. ಆವಾಗ ಅದನ್ನ ಬಿಟ್ಟಾಗ ಎಲ್ಲವೂ ಸರಿಯಾಗಿರುತ್ತೆ. ಅದನ್ನ ಪ್ರಪಂಚ ನಮಗೋಸ್ಕರಾಗಿ ಪ್ರಪಂಚ ಬೇಕು ಹೊತ್ತು ಈ ಪ್ರಪಂಚಕ್ಕೆ ನಾವು ಬೇಕಾಗಿಲ್ಲ. ನಾವು ಇಲ್ದಿದ್ರೆ ಇವತ್ತಿಲ್ಲ ಅಂತಿದ್ರು ನಾಳೆ ಪ್ರಪಂಚ ಚೆನ್ನಾಗೇ ಇರುತ್ತೆ, ಹಿಂದೆನೂ ಚೆನ್ನಾಗೇ ಇತ್ತು, ಯಾವುದೇ ಕಾರಣಕ್ಕೂ ಪ್ರಪಂಚ ಇಲ್ಲ ಅಂತ ಅವರು ಆ ನಿದರ್ಶನ ನಮಗೆ ಕೊಡ್ತಾರೆ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಹೇಳ್ತಾನೆ ಸ್ನೇಹಿತರೆ, ಹೆಚ್ಚು ಬಾಂಧವ್ಯ ಅಂತ ಹೇಳೋದು ಸರಿಯಾದ ಶಬ್ದ ಅಲ್ಲ ಅನ್ಸುತ್ತೆ, ಅಟ್ಯಾಚ್ಮೆಂಟ್ ಅಥವಾ ಡಿಟ್ಯಾಚ್ಮೆಂಟ್ ಅಂತೀವಿ. ಈಗ ನನ್ನ ಹತ್ರ ಒಂದು ಮೊಬೈಲ್ ಇದೆ. ಈ ಮೊಬೈಲು ಸುಮಾರು 1 ವರ್ಷದಿಂದ ಯೋಚನೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ.
ಇದನ್ನು ತಗೊಳ್ಬೇಕು ಅಂತೇಳಿ. ಇದರ ಬೆಲೆ 1 ಲಕ್ಷದ ಚಿಲ್ಲರೆ ಇದೆ. ಯಾಕೆ ಈ ವಿಷಯ ಹೇಳಿದೆ ಅಂತ ಹೇಳಿದ್ರೆ, ಈ ಬಂಧನವನ್ನು ನಾವು ತಗೊಳ್ಬೇಕು ಅಂತ ಆಸೆಯಲ್ಲಿ ಇರ್ತೀವಲ್ಲ, ಕೊನೆಗೆ ಆ ಮೈಂಡಲ್ಲೇ ನಾನು ಟ್ರಿಗರ್ ಮಾಡ್ಕೊಳ್ತೀನಿ, ಬೇಕು ಅಂತೇಳಿ ಕೊನೆಗೆ ಅದು ನನಗೆ ದಕ್ಕಿದ ನಂತರ ಅಲ್ಲಿ ಮುಗಿಯೋದಿಲ್ಲ. ಅದಕ್ಕೆ ಕವರ್ ಬೇಕು, ಆಮೇಲೆ ತಗೊಂಡು ಹೋಗೋದು ನಿಧಾನ ತಗೊಂಡ್ಬೇಕು, ಎಲ್ಲಾದ್ರೂ ಬಿದ್ದು ಹೋಗ್ಬಿಟ್ರೆ ಅಂತ. ಯಾವಾಗ ನಾವು ಆ ಅಟ್ಯಾಚ್ಮೆಂಟು ಡಿಟ್ಯಾಚ್ಮೆಂಟ್ ಕಡೆ ಹೋಗೋದಿಲ್ವೋ, ಆದಷ್ಟು ನಮಗೆ ಜೀವನದಲ್ಲಿ ತುಂಬಾ ತೊಂದರೆ ಕೊಡ್ತಾನೆ ಹೋಗುತ್ತೆ. ಯಾವುದೇ ವಿಷಯ ಇರ್ಬೋದು, ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ಕಾರ್ ಇರ್ಬೋದು, ಮನೆ ಇರ್ಬೋದು, ಆದಷ್ಟು ಡಿಟ್ಯಾಚ್ಮೆಂಟ್ ಹೋದ ಕೂಡಲೇ ಈ ಅಷ್ಟವಕ್ರ ಹೇಳ್ತಾನೆ, ನೀನು ಆದಷ್ಟು ಫ್ರೀ ಆಗಿ ಹೋಗ್ತೀಯ. ಆ ಸಮಯದಲ್ಲಿ ನೀನು ಎನ್ಲೈಟನ್ ಕಡೆ ಮುಂದೆ ಹೋಗ್ತೀಯ. ಎನ್ಲೈಟನ್ ಆಲ್ರೆಡಿ ಇದ್ದೀವಿ ನಾವು. ಒಂದು ವಿಷಯದ ಬಗ್ಗೆ ಅಥವಾ ಒಂದು ವಸ್ತುವಿನ ಬಗ್ಗೆ ನಾವು ಯೋಚನೆ ಮಾಡೋದನ್ನ ಬಿಟ್ಟ ಕೂಡಲೇ ಇದಾಗ್ತಾ ಹೋಗುತ್ತೆ ಅಂತ ಹೇಳ್ತಾನೆ. ಯಾವುದೇ ವಿಷಯ ತಗೊಳ್ಳಿ ನೀವು, ಈಗಿನ ಪರಿಸ್ಥಿತಿಯಲ್ಲಿ ಸ್ಟ್ರೆಸ್ ಅಂತೀವಿ. ಸ್ಟ್ರೆಸ್ ಹೆಂಗೆ ಬರ್ತಾ ಇದೆ ಅಂತ ಹೇಳಿದ್ರೆ, ಇಟ್ ಇಸ್ ಯುವರ್ ಓನ್ ಥಿಂಕಿಂಗ್. ಆ ಥಿಂಕಿಂಗ್ ಅನ್ನ, ಡಿಟ್ಯಾಚ್ಮೆಂಟ್ ಅನ್ನ ನೀವು ಆದಷ್ಟು ಕಡಿಮೆ ಹೋಗ್ತಾರೆ. ಉದಾಹರಣೆ ಹೇಳ್ತೀನಿ. ನಮ್ಮ ಮನೆಯಲ್ಲಿ ಹೇಗಿತ್ತು ಸ್ನೇಹಿತರೆ, ಒಂದು ಟೆರೇಸ್ ಮೇಲ್ಗಡೆ ಎಲ್ಲ ಸುಮಾರು ಇದಿತ್ತು. ನಮ್ಮ ಮನೆಯಲ್ಲಿ ಹೇಗಂತ ಹೇಳಿದ್ರೆ, ಆ ಐಟಮ್ ಅನ್ನು ಏನೋ ಒಂದು ಸೆಂಟಿಮೆಂಟಲ್ ವ್ಯಾಲ್ಯೂ, ಅಯ್ಯೋ ಅದು ಅವ್ರು ನಮ್ಗೆ ಕೊಟ್ಟಿದ್ದು, ಇದನ್ನ ನಮ್ಗೆ ಕೊಟ್ಟಿದ್ದು. ಯಾವಾಗ ನಾವು ಎಂಟಿನೆಸ್ ನಮ್ಮ ಮೈಂಡಲ್ಲಿ ಅಥವಾ ಹೊರಗಿನ ಪ್ರಪಂಚದಲ್ಲಿ ಎಂಟಿನೆಸ್ ಅನ್ನು ಮುಂದುವರ್ತಾ ಹೋಗ್ತೀವೋ, ಆವಾಗ ಫ್ರೀ ಆಗ್ತೀವಿ. ನೀವು ಜಸ್ಟ್ ನೋಡಿ, ಆ ಹಳೆ ಇರುವ ವಸ್ತುವನ್ನೆಲ್ಲ ನೀವು ಒಂದ್ಸರಿ ಕಸದ ಕಡೆಯನ್ನು ಕೊಟ್ಬಿಡಿ, ಅಲ್ಲಿ ಎಂಟಿ ಆಗತ್ತಲ್ಲ, ಆ ಫೀಲಿಂಗ್ ನೋಡಿ, ವಾಟ್ ಐ ರಿಲ್ಯಾಕ್ಸ್ಡ್ ಅಂತೀವಿ. ಯಾವಾಗ ನಮ್ಮ ಯೋಚನೆ 100% ಕಡಿಮೆ ಆಗೋ ತನಕನೂ ನಮಗೆ ನಿದ್ದೆ ಬರೋದಿಲ್ಲ. ನಿದ್ದೆ ಅಂತ ಸ್ಲೀಪ್ ಇಸ್ ನಥಿಂಗ್ ಬಟ್ ಅವನು ಕರೆಕ್ಟ್ ಆಗಿ ಅಷ್ಟವಕ್ರ ಹೇಳ್ತಾನೆ, ಈಸ್ ಹಿಟ್ಟಿಂಗ್ ಡೈರೆಕ್ಟ್ಲಿ ದೇರ್ ಇಸ್ ನೋ ಪೂಜಾ ಗೀಜೆ ಧ್ಯಾನ ಇದ್ರ ಬಗ್ಗೆ ಏನು ಹೇಳೋದಿಲ್ಲ ಅವನು. ನೀನು ಯಾವಾಗ ಮಲಗಿದ ಸ್ಥಿತಿಯಲ್ಲಿ ನಿನಗೆ ಯಾವಾಗ ಬರುತ್ತೆ, ದಟ್ ಇಟ್ ಸೆಲ್ಫ್ ದಿ ಎನ್ಲೈಟ್ಮೆಂಟ್ ಅಂತ ಹೇಳ್ತಾರೆ. ದಟ್ ಈಸ್ ದಿ ಒನ್ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳ್ತಾನೆ. ಆಮೇಲೆ ಇನ್ನೊಂದು ನಮ್ಮ ಜೀವನದಲ್ಲಿ ಸ್ನೇಹಿತರೆ, ಮುಖ್ಯವಾಗಿ ಈ ಕಾರಣ ಏನಾಗುತ್ತೆ ಅಂತ ಹೇಳಿದ್ರೆ, ಅಹಂಕಾರ ಅಥವಾ ಈಗೋಸಮ್. ಇಟ್ಸ್ ಎ ಇಲ್ಯೂಷನ್. ಅಂದ್ರೆ ಆ ರಿಯಾಲಿಟಿ ಇರೋದಿಲ್ಲ. ಇಟ್ ಇಸ್ ಎ ಜಸ್ಟ್ ಲೈಕ್ ದಟ್ ಇಲ್ಯೂಷನ್. ಯಾವ ರೀತಿಯಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ನನಗೊಂದು ಸಣ್ಣ ಯಾವುದೋ ಒಂದು ಇದರಲ್ಲಿ ಓದೋದು ನೆನಪು ಸ್ನೇಹಿತರೆ. ಒಂದ್ಸರಿ ಗಂಡ ಹೆಂಡತಿ ತುಂಬಾ ಜಗಳ ಆಡ್ಕೊಂಡಿರ್ತಾರೆ. ಆಮೇಲೆ ಗಂಡ ಸತ್ತೋಗ್ಬಿಡ್ತಾನೆ. ಗಂಡ ಸತ್ತೋದ ಕೂಡ್ಲೇ ಕೊನೆಗೆ ಹೆಂಡತಿ ಗೊತ್ತಾಗಿರುತ್ತೆ, ಸೊತ್ತು 11ನೇ ದಿನ 12 ದಿನ ಎಲ್ಲ ಮುಗ್ದು ಹೋಗಿರುತ್ತೆ. ಆ ಸಮಯದಲ್ಲಿ ಒಂದು ದೊಡ್ಡ ಬೋರ್ಡ್ ಅಲ್ಲಿ, ಅಂದ್ರೆ ರೆಸ್ಟ್ ಇನ್ ಪೀಸ್ ಅಂತ ಒಂದು ದೊಡ್ಡ ಬೋರ್ಡ್ ಬರ್ದಿರ್ತಾರೆ. ಅಂದ್ರೆ ಜೀವನ ನಂತರ ಚೆನ್ನಾಗಿ ಇರ್ಲಿ, ರೆಸ್ಟ್ ಇನ್ ಪೀಸ್ ಅಂತ ಹೇಳಿ ಅಂತ ಬರ್ದಿರುತ್ತೆ. ಆದ್ರೆ ಹೆಂಡತಿಗೆ ಆ ಬರ್ದ ಬೋರ್ಡ್ ಬಂದ ನಂತರ ಅವಳಿಗೆ ಗೊತ್ತಾಗತ್ತೆ, ನನ್ನ ಎಲ್ಲ ಆಸ್ತಿಯನ್ನು ತನ್ನ ಮಕ್ಕಳಿಗೆ ಕೊಟ್ಟಿಲ್ಲ ಅಥವಾ ನನ್ಗೆ ಕೊಟ್ಟಿಲ್ಲ, ಯಾವುದೋ ವೃದ್ಧಾಶ್ರಮ ಕೊಟ್ಟಿರ್ತಾರೆ ಅಂತ ಬರ್ದಿರ್ತಾರೆ. ಆವಾಗ್ಲೇನೆ ಆ ಬೋರ್ಡಲ್ಲಿ ಅವಳು ಬರಿತಾಳೆ, ರೆಸ್ಟ್ ಇನ್ ಪೀಸ್ ಟಿಲ್ ಐ ಕಮ್. ಅಂದ್ರೆ ಆ ಯೋಚನೆ ಅಲ್ಲಿ ಮುಗ್ದಿಲ್ಲ ಅವಳು. ಅಂದ್ರೆ ಸತ್ತೋಗಿ ನಾನು ಅಲ್ಲಿ ಬರ್ತೀನಲ್ಲ, ನಿನ್ಗೆ ಅಲ್ಲಿ ತೊಂದರೆ ಕೊಡ್ತೀನಿ ಅಂತ ಹೇಳಿದ್ರೆ, ಈ ಈಗೋಜಿಮ್ ಅಂತ ಹೇಳೋದು ಇದೆಯಲ್ಲ, ಅದು ಯಾವಾಗ ಕಡಿಮೆ ಆಗುತ್ತೆ, ರೆಸ್ಟ್ ಇನ್ ಫೇಸ್ ಅಲ್ಲಿ ಮುಂದುವರೆದಲ್ಲ, ಬರೋ ತನಕ ಇರುತ್ತೆ ಅಂತ ಹೇಳಿದಲ್ಲ, ಅಲ್ಲಿವರೆಗೂ ಮುಗಿಯೋದಿಲ್ಲ ಅಂತ. ಅಂದ್ರೆ ಆ ಈಗೋಜಿಮ್ ಯಾವಾಗ, ಯಾಕಂದ್ರೆ ಯಾವುದೇ ಪರಿಸ್ಥಿತಿಯಲ್ಲಿ ನಮಗೆ ಆ ಯೋಚನೆನ ನಾವು ಮುಗಿತೀವಿ ಅಂತ ಹೇಳ್ಕೊಡೇನೆ ಯು ಬಿಕಮ್ಸ್ ರಿಲ್ಯಾಕ್ಸ್ಡ್ ಅಂತ ಬರ್ತೀವಿ. ಇಲ್ಲ ಅಂತಿದ್ರೆ ಇವತ್ತು ನಿದ್ದೆನೇ ಬರೋದಿಲ್ಲ, ಆ ಪರಿಸ್ಥಿತಿ ಹೋಗ್ತಾನೆ. ಇದನ್ನೇ ಎತ್ಕೊಂಡ್ಬಿಟ್ಟು ಸುಮಾರು ಅದ್ರ ಬಗ್ಗೆ ರಾಜನಿಗೆ ಹೇಳ್ತಾ ಅವನು ಕೊನೆಗೂ ಈ ಪ್ರಾಪಂಚಿಕದ ಇದರಲ್ಲಿ ಯಾವುದೇ ಮನುಷ್ಯ ಒಂದು ಎನ್ಲೈಟ್ಮೆಂಟ್ ಆಗ್ಬೇಕಂತಿದ್ರೆ ಶರೀರದ ಯೋಚನೆಯನ್ನು ಬಿಟ್ಟ ಕೂಡ್ಲೇನೆ ಪ್ರತಿಯೊಬ್ಬ ಮನುಷ್ಯನು ಅವನು ಯಾವುದೇ ಬಗ್ಗೆ, ದೇವರ ಬಗ್ಗೆ ಅಥವಾ ಯಾವುದೇ ಬಗ್ಗೆ, ಧ್ಯಾನದ ಬಗ್ಗೆ, ಮೆಟೀರಿಯಲಿಸ್ಟಿಕ್ ರಿಚುವಲ್ ಬಗ್ಗೆ ಯಾವುದರ ಬಗ್ಗೆ ಮಾತಾಡಲ್ಲ ಸ್ನೇಹಿತರೆ. ನನಗನ್ಸುತ್ತೆ ಈ ಪ್ರಕೃತಿ ತತ್ವವಾದಂಥ ಎಲ್ಲಾ ಯೋಚನೆಗಳು ನಮ್ಮ ಮೈಂಡ್ ಅಂತ ಸ್ವಲ್ಪ ಯೋಚನೆ ಮಾಡೋದು. ಆ ಬುಕ್ ನೋಡಿದ ಕೂಡಲೇ ಮೆದುಳಲ್ಲಿ ಖಂಡಿತ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಹೊರಗಡೆ ಇರ್ಲಿಕ್ಕೂ ಸಾಧ್ಯ ಇಲ್ಲ. ವೇರ್ ಇಸ್ ಮೈಂಡ್? ನೆವರ್ ಮೈಂಡ್. ಆಕ್ಚುಲಿ ಆ ಸಿಚುವೇಶನ್ ವಿ ರಿಯಲಿ ಡೋಂಟ್ ನೋ ವೇರ್ ಇಸ್ ಮೈಂಡ್. ಆ ಮೈಂಡ್ ಅನ್ನ ಎಂಟಿನೆಸ್ ಮಾಡ್ತಾ ಹೋಗ್ತಾ ಇದ್ದಾಗ ನಮ್ಮ ಜೀವನದಲ್ಲಿ, ಅಂದ್ರೆ ಮೆಡಿಟೇಷನ್ ಅಂತ ಹೇಳೋದು ಅವನ ಪ್ರಕಾರ ಹೇಗತ್ತೆ ಅಂತಾರೆ, ಎವ್ರಿ ಡೇ ಇಸ್ ದ ಮೆಡಿಟೇಷನ್. ಯು ಅಬ್ಸರ್ವ್ ದಿ ಸ್ಮಾಲ್ ಥಿಂಗ್ಸ್, ಆವಾಗ ದಟ್ ಬಿಕಮ್ಸ್ ದಿ ರಿಯಾಲಿಟಿ ಅಂಡ್ ಇಟ್ ಬಿಕಮ್ ದಿ ಯುವರ್ ಮೈಂಡ್ ವಿಲ್ ಬಿಕಮ್ ಸೋ ಕಾಮ್ ಅಂಡ್
ಕಾಮ್ನೆಸ್ಸಿಗೆ ಬರುತ್ತೆ ಅಂತ ಹೇಳ್ತಾನೆ. ಅದರ ನಂತರ ಸುಮಾರು ಅದ್ರ ಬಗ್ಗೆ ನಿಮ್ಗೆ ಗಮನ ಇದ್ರೆ ಅದ್ರ ಬಗ್ಗೆ ಒಂದು ತಿಳ್ಕೊಳ್ತಾ ಹೋದ್ರೆ ಹೌದಲ್ವಾ ಅನ್ಸುತ್ತೆ. ಈ ಎಷ್ಟೋ ನಾವು ಈ ರಿಯಾಲಿಟಿಯಲ್ಲಿ ಆ ಯೋಚನೆ ಅಥವಾ ಆಲೋಚನೆಗಳನ್ನ ಗಮನ ಹರಿಸುವುದರಿಂದ ನಾನೇನ್ ಮಾಡ್ತೀನಿ ಅಂದ್ರೆ ಯಾವುದೇ ಒಂದು ಟೆನ್ಷನ್ ಅಥವಾ ಬಂದ ಕೂಡಲೇ ಆ ಯೋಚನೆಯ ಟಿಪ್ ಅನ್ನ ಫೌಂಡೇಶನ್ ಅನ್ನ ಯೋಚನೆ ಮಾಡಕ್ ಹೋಗ್ತೀನಿ. ಆವಾಗ ಅದು ಆಟೋಮೆಟಿಕ್ ಆಗಿ ಮೈಂಡ್ಗೆ ಹೇಳ್ಬೇಕು, ಓ ಫರ್ಗೆಟ್ ಇಟ್, ಡೋಂಟ್ ವರಿ, ದಟ್ ಸಮ್ ವರ್ಡ್ ಹ್ಯಾಸ್ ಕಮ್. ಫರ್ಗೆಟ್ ಅನ್ಕೊಳ್ಳಿ, ಮೈಂಡ್ ಆಲ್ಸೋ ಥಿಂಕ್ಸ್ ದಟ್, ಸೇಯಿಂಗ್ ದಟ್ ಓಕೆ ಫರ್ಗೆಟ್, ದಟ್ ಗೋಸ್ ಆಕ್ಚುಲಿ. ಐ ಡೋಂಟ್ ನೋ, ರಿಯಲಿ ಇಟ್ ಈಸ್ ದಟ್ ಇಸ್ ಮೈ ಎಕ್ಸ್ಪೀರಿಯನ್ಸ್. ಇಷ್ಟು ಹೇಳ್ತಾ ಸುಮಾರು ನಾವು ಈ ಜಾಸ್ತಿ ಮನಸ್ಸಿಗೆ ಬಂದ ಕೂಡಲೇ ಆ ರೂಟ್ ಕಾಸ್ ಅನ್ನು ತಿಳ್ಕೊಳ್ಳೋದ್ರಿಂದ ನಮ್ಗೆ ತುಂಬಾ ಉಪಯೋಗ ಆಗುತ್ತೆ ಅಂತ ಹೇಳೋದು ಅಷ್ಟವಕ್ರೆಯ ಸಾರಾಂಶ. ಯಾಕಂದ್ರೆ ಈ ಅಷ್ಟವಕ್ರ ಗೀತೆ ಸ್ವಲ್ಪ ಓದ್ಲಿಕ್ಕೆ ಅದರ ಬಗ್ಗೆ ತುಂಬಾ ಪ್ರಿಂಟ್ಔಟ್ಸ್ ಇಲ್ಲ, ಅಂದ್ರೆ ಬುಕ್ಸ್ ಇಲ್ಲ ಅದ್ರ ಬಗ್ಗೆ, ಅದಕ್ಕೋಸ್ಕರಾಗಿ ಅದು ಅಷ್ಟೊಂದು ಬಂದಿಲ್ಲ ಅನ್ಸುತ್ತೆ. ಸುಮಾರು ಭಗವದ್ಗೀತೆ ತರನೇ ಸುಮಾರು 25 ಗೀತೆಗಳಿದೆ ಅಂತೆ. ನಮ್ಮ ಒಂದು ಸನಾತನ ಧರ್ಮದ ಒಂದು ಕೊಟ್ಟಂತ ಒಂದು ಇಡೀ ಯೂನಿವರ್ಸ್ ಕೊಟ್ಟಂತ ಗೀತೆಗಳಷ್ಟಿದೆ, ಆದ್ರೆ ಕೆಲವೊಂದು ಅದು ಹೊರಗಡೆ ಬರಲಿಲ್ಲ. ಅಷ್ಟು ಹೇಳ್ತಾ ನಾವು ಆದಷ್ಟು ನಮ್ಮ ಆಲೋಚನೆಯನ್ನ ನಾವು ಮಾಡದೆ, ಆಮೇಲೆ ಆದಷ್ಟು ಅಟ್ಯಾಚ್ಮೆಂಟ್ ಯಾವುದ್ರ ಬಗ್ಗೆ ಡಿಟ್ಯಾಚ್ಮೆಂಟ್ ಮಾಡ್ಕೊಳ್ತಾ ಬಂದ್ರೆ ಆದಷ್ಟು ಖುಷಿಯಾಗಿ ಅಟ್ ದಿ ಎಂಡ್ ವಿ ಕ್ಯಾನ್ ಸೇ ಓಕೆ ವಿ ಲಿವ್ಡ್ ಹ್ಯಾಪಿಲಿ ಅಂತ ಫೀಲಿಂಗ್ ಬರ್ತಾ ಹೋದ್ರೆ. ಯಾಕಂದ್ರೆ ಇದ್ರಲ್ಲೂ ಒಂದು ವಿಷಯದ ಬಗ್ಗೆ ಬರುತ್ತೆ, ಹಿ ಆಲ್ಸೋ ಟೆಲ್ಸ್, ಈ ದೇಹದ ಬಗ್ಗೆ ದೇಹ ತ್ಯಾಗ ಮಾಡೋದು ಬೇಡ, ಜೀವ ಬಿಡೋದು ಬೇಡ ಸ್ನೇಹಿತರೆ. ತ್ಯಾಗ ಅಂತ ಹೇಳಿದ್ರೆ ಓಕೆ ದಿಸ್ ಇಸ್ ಇನಫ್, ದಿಸ್ ಬಾಡಿ ಇಸ್ ನಾಟ್ ಫ್ರಮ್ ಅಸ್ ಅಂತ ಹೇಳೋದು ಬೇರೆ. ಜೀವ ಬಿಡೋದಂದ್ರೆ ಆಲ್ರೆಡಿ ಐ ವಾಂಟೆಡ್ ಟು ಲಿವ್ ಇನ್ ದಿಸ್ ಲೈಫ್ ಅಂತ ಹೇಳಿ ಆ ಜೀವ ಬಿಟ್ಟು ಹೋಗೋದು ಬೇರೆ ಅಂತೆ. ತ್ಯಾಗ ಮಾಡೋದಂದ್ರೆ ಫರ್ಗೆಟ್ ಇಟ್, ಸೊ ಐ ಎಂಜಾಯ್ಡ್ ಎಂಟೈರ್ ಲೈಫ್ ಕಂಫರ್ಟೇಬಲಿ ಅಂತ ಆ ಫೀಲಿಂಗ್ ಬಂದ್ರೆ ದ್ಯಾಟ್ ಇಸ್ ದಿ ಹ್ಯಾಪಿನೆಸ್ ಅಂತ ಈ ಅಷ್ಟವಕ್ರ ಗೀತೆಯಲ್ಲಿ ಸಾರಾಂಶವಾಗಿ ಹೇಳ್ತೀವಿ. ತುಂಬಾ ಇದೆ ಸ್ನೇಹಿತರೆ, ಸಾಧ್ಯವಿದ್ರೆ ನೀವು ನಾನಂದ್ರೆ ಇಷ್ಟೊಂದು 3 ಪಾಯಿಂಟ್ ನಾನು ಎಲ್ಲಿ ಕೇಳಿದೆ, ಐ ಹ್ಯಾವ್ ಗಿವ್ ಮಿ 3 ಪಾಯಿಂಟ್ಸ್ ಐ ವಾಂಟ್ ಟು ಟಾಕ್ ಅಂತ ಹೇಳೋದಕ್ಕೆ 3 ಪಾಯಿಂಟ್ಸ್ ಸ್ಟ್ರೈಟ್ ವಿದಿನ್ ಎ ಸೆಕೆಂಡ್ಸ್ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಬರುತ್ತೆ ಸ್ನೇಹಿತರೆ. ಈಗಂತೂ ಯಾವುದೇ ವಿಷಯವನ್ನು ಮಾತಾಡೋದು ತುಂಬಾನೇ ಸುಲಭ. ಇಷ್ಟು ಹೇಳ್ತಾ ನನ್ನ ಭಾಷಣವನ್ನು ತುಂಬಾ ಜಾಸ್ತಿ ಮಾತಾಡಿದೆ ಅನ್ಸುತ್ತೆ. ಇದು ನಿಮ್ಗೆ ಸಹ ಉಪಯೋಗ ಆಗ್ಬೋದು. ಈ ದೃಷ್ಟಿಕೋನದಲ್ಲಿ ನಾವು ಮುಂದುವರೆದ್ರೆ ತುಂಬಾ ಖುಷಿಯಾಗಿರೋದಂತೂ ನನ್ನ ಒಂದು ಆಶಾಭಾವನೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ನಮ್ಮ ನಿರೀಕ್ಷೆ ಸುಳ್ಳಾಗಿರ್ಲಿಲ್ಲ. ಒಂದು ಅಷ್ಟವಕ್ರನ ಕಥೆಯನ್ನ ಇಟ್ಕೊಂಡು ಅಂದ್ರೆ ಒಂದು ನಿರಾಳವಾದಂತಹ ಮನಸ್ಸನ್ನ ಯಾವ ತರ ನಾವು ರೂಪಿಸ್ಕೋಬಹುದು ಅನ್ನೋ ತರ ನಿತ್ಯ ಜೀವನದಲ್ಲಿ ನಮ್ಗೆ ಉಪಯೋಗ ಆಗುವಂತಹ ಹಲವಾರು ವಿಚಾರಗಳನ್ನ ತಿಳಿಸ್ಕೊಟ್ರಿ. ನಿಮ್ಗೆ ನಮ್ಮೆಲ್ಲರ ಕಡೆಯಿಂದ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ನಮ್ಮ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ನಮ್ಮ ಇವತ್ತು ವಂದನಾ ಅರ್ಪಣೆ ನಡ್ಸ್ಕೊಡೋದಕ್ಕೆ ಸತ್ಯನಾರಾಯಣ ಸರ್ ನೀವು ನಡ್ಸ್ಕೊಡ್ತೀರಾ? ಇವತ್ತು ಜನ ಕಮ್ಮಿ ಇದ್ರು ಬಹಳ ಚೆನ್ನಾಗಿ ಬಂತು ನಿಮ್ಮ ಕಥಾವಾಚನ. ಆಮೇಲೆ ಗಣೇಶ್ ಅವ್ರದ್ದು ಅಷ್ಟವಕ್ರ, ಈ ಅಷ್ಟವಕ್ರದ್ದು ನಾ ಕೇಳಿದ್ದೆ ಮುಂಚೆ ಒಂದು 8 ವರ್ಷದ ಹಿಂದೆನೆ ನಾ ಕೇಳಿದ್ದೆ. ಅದು ಇಂಟರ್ನೆಟ್ ಅಲ್ಲಿ ಇದೆ ಅನ್ಸುತ್ತೆ, ಸಾಫ್ಟ್ ಕಾಪೀಸು. ವಿಕಿಪೀಡಿಯಾದಲ್ಲೂ ಏನೋ ನೋಡಿದ್ದೆ ನಾನು. ಬಹಳ ಚೆನ್ನಾಗಿರುತ್ತೆ ಕಥೆಗೆ ಓದೋದಿಕ್ಕೆ. ಆಮೇಲೆ ಶ್ರೀನಿವಾಸ್ ಅವ್ರದ್ದು ಭಾಷಣ ಆಗ್ತಾ ಇದ್ದಾಗ ನನ್ಗೆ ಡಿಸ್ಟರ್ಬೆನ್ಸ್ ಯಾವ್ದು ಫೋನ್ ಬಂದ್ಬಿಡ್ತು, ಸೊ ಅದಕ್ಕೆ ಸರಿಯಾಗಿ ಕೇಳಕ್ ಆಗಿಲ್ಲ. ಬಹಳ ಚೆನ್ನಾಗ್ ಬಂತು ಇವತ್ತು. ಬಹಳ ಕಮ್ಮಿ ಜನ ಇದ್ರು ಕೂಡ ಇವತ್ತಿನ ಕಾರ್ಯಕ್ರಮ ಬಹಳ ಸ್ವಾರಸ್ಯವಾಗಿ ಇತ್ತು. ನಾನು ಅನ್ಫಾರ್ಚುನೇಟ್ಲಿ ಸ್ವಲ್ಪ ಲೇಟ್ ಆಗಿ ಸೇರ್ಕೊಂಡೆ. ನಾನು ಒಂದು ಮೀಟಿಂಗ್ ಹೋಗ್ಬಿಟ್ಟಿದ್ದೆ ಬೆಂಗಳೂರು